ಒಂದು ವಾರ ಇದ್ದೀರ, ಒಂದು ವಾರದೊಳಗೆ ಎಲ್ಲ ರೆಡಿ ಆಗ್ತೈತಿ, ಯೋಚನೆ ಇಲ್ಲ. ಯಾರೆಲ್ಲ ಬರ್ತಾರೆ ಸರ್? ಯಾರೆಲ್ಲ ಬರ್ತಾರೆ ಸರ್? ಒಂದು ಇನ್ವಿಟೇಷನ್ ಐತಿ ನೋಡಿ, ತಾಂಬಿಡು, ಅದನ್ನ ನೋಡು. 100 ಜನ ಸ್ವಾಮಿಗಳು ಬರ್ತಾರೆ. ಸತ್ತೂರು ಸ್ವಾಮಿಗಳು ಉದ್ಘಾಟನೆ ಮಾಡ್ತಾರೆ. ಪಾರ್ಟಿ ಭೇದ ಇಲ್ದಂಗೆ ಎಲ್ಲ ಪಾರ್ಟಿಯವರು ವೀರಶೈವಲಿಂಗಾಯತರು ಬರ್ತಾರೆ. 2 ಲಕ್ಷ ನಾಳೆ ಜನ ಸೇರ್ತಾರೆ, ಅಷ್ಟು ಮಾತ್ರ ಹೇಳ್ತೇವೆ. ನಿನ್ನೆ ಸೇಮ್ ಭೇಟಿಯಾಗಿ ಮನವಿ ಕೊಟ್ಟಿದ್ದೀರಿ ಸರ್? ಕೊಟ್ಟತಿ. ಏನೇ ಸರ್ ಬೇಡಿಕೆಗಳು, ಪ್ರಮುಖ ಬೇಡಿಕೆಗಳು? ಈ ಪಬ್ಲಿಕ್ ಭಾಷಣ ಮಾಡಿದ್ದೇವೆ, ಇನ್ನು ಮತ್ತೆ ಕೇಳ್ತೀವಿ, ಏನದು ಅರ್ಥ? ಇದು ವೈಜ್ಞಾನಿಕವಾಗಿಲ್ಲ ನಿಮ್ದು, ಈಗ ಅದು ಬೇರೆ ಸರಿಯಾಗಿ ಮಾಡ್ತಾರೆ ಅಂತ ಹೇಳಿ ಎಲ್ಲ ಶಾಸಕರು ಸೈನ್ ಮಾಡಿದ್ದು ಕೊಟ್ಟಿದ್ವಿ. ಎಷ್ಟು ಜನ ಶಾಸಕರು ಸೈನ್ ಮಾಡಿದ್ರೆ? ಸುಮಾರು 60 ಜನ ಇದಾರೆ. ಅವರ 73 ಅದಾವೆ, 60 ಜನ ಸೈನ್ ಮಾಡಿದ್ದಾರೆ. ನಡಿ, ನಾನೇನು ನೋಡಿಲ್ಲ ಹೊರದಿನ, ನೀವೆಲ್ಲ ಈಗಲೇ ಹೇಳ್ತಿದಾರಲ್ಲಪ್ಪ, ನೋಡೋರ್ ತಡ್ರಿ ಅಂತಂದ್ರೆ ಅಷ್ಟೇ. ಅದಕ್ಕೆ ಹಿಂದುಳಿದವ್ರದ್ದು ಶಕ್ತಿ ಪ್ರದರ್ಶನ ಮಾಡಕ್ ಚಿತ್ರದುರ್ಗದಲ್ಲಿ ತಯಾರಿ ನಡೆಸ್ತಾ ಇದಾರಂತ ಸಿದ್ದರಾಮಯ್ಯ ಅವರು. ಏನ ಹಿಂದುಳಿದ ವರ್ಗದವ್ರದ್ದು ಎಲ್ಲರದು ಕೂಡ ಈಗ ಜಾತಿ ಗಣತಿ ವಿರೋಧ ಮಾಡ್ತಾ ಹಂಗಾಗಿ ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕೆ ತಯಾರಿ ಅದು ನಡೀತಾ ಇರ್ತೈತೆ. ಮಾಡಿದ್ರೆ ನಾವು ಅದನ್ನ ಶಕ್ತಿ ಪ್ರದರ್ಶನ ಮಾಡ್ತೇವೆ. 23-24 ಸರ್ 24 ಅಧಿವೇಶನದಲ್ಲಿ ಅದ್ರ ಬಗ್ಗೆ ಮಾಡ್ತಾರೆ. ಖರ್ಗೆ ಅವರು ಡಿ.ಕೆ. ಶಿವಕುಮಾರ್ಗೆ ಬೈದಿದ್ದಾರೆ ಸರ್. ಬೈದಿರೋದಿಲ್ಲ, ಅವ್ರ ಪಾರ್ಟಿ ಮತ್ತೆ ಹೇಳ್ತೇವೆ ಮಾಡ್ತಾ ಇರ್ತಾರೆ ಅಂತಾರೆ. ನಿಮ್ಗೇನಾದ್ರು ಹೇಳಿದಾರೆ ಸರ್? ನಂಗೆ ಕೇಳ್ತಾರೆ, ಖರ್ಗೆ ಅವರು. ನಾನು ಸೀನಿಯರ್ ಮೋಸ್ಟ್, ನನಗೆ ಕೇಳ್ತಾರೆ. 23-24 ಮಹಾಧಿವೇಶನ ದಿನ ಏನೋ ಶಕ್ತಿ ಪ್ರದರ್ಶನ ಆಗುತ್ತೆ ಸರ್? ಶಕ್ತಿ ಪ್ರದರ್ಶನ ಆಗುತ್ತೆ. ಅದರಲ್ಲಿ ಜಾತಿ ಗಣತಿ ಬಗ್ಗೆ ಇದು ಮಾಡ್ತಾರೆ ಸರ್, ವಿರೋಧ ಮಾಡ್ತಾರೆ. ಎಲ್ಲ ಐತೆ ಸರ್. ಅದಾದ್ಮೇಲೆ ಬಿಡುಗಡೆ ಮಾಡ್ತಾರೆ ಅಂದ್ರೆ ಏನ್ ಮಾಡ್ತಾರೆ? ಆಮೇಲೆ ಮಾಡ್ತಾವ ಈಗಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.